ಟಾಪಿಕ್ ಬಂದು ಮನಿ ಸೇವಿಂಗ್ ಯಾವ ರೀತಿ ಮಾಡ್ಬೋದು, ನಾವು ಈ ಟಿಪ್ಸ್ ಯೂಸ್ ಮಾಡಿದ್ರೆ ಎಷ್ಟು ನಮಗೆ ಹೆಲ್ಪ್ ಆಗುತ್ತೆ, ಮನಿ ಸೇವಿಂಗ್ ಎಷ್ಟು ಲಕ್ಷ ಬೇಕಾದರೂ ಸೇವ್ ಮಾಡ್ಬೋದು, ಯಾವ್ಯಾವ ಟಿಪ್ಸು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಟಿಪ್ಸ್ ನಂಬರ್ 1 ಬಂದು, ಫಸ್ಟ್ ನಾವು ಸ್ಯಾಲ್ರಿ ಬಂದ ತಕ್ಷಣ ಸೇವಿಂಗ್ ಮಾಡಬೇಕು. ಇದನ್ನು ನಾವು ಗೋಲ್ಡನ್ ರೂಲ್ ಅಂತೀವಿ. ಇದನ್ನು ಫಾಲೋ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸೇವಿಂಗ್ ಮಾಡೋದಕ್ಕೆ. ನಮಗೆ ಸ್ಯಾಲ್ರಿ ಬಂದ ತಕ್ಷಣ ನಾವು ಖರ್ಚು ಮಾಡಿ ಆ ನಂತರ ಯೋಚನೆ ಮಾಡ್ತೀವಿ ಸೇವಿಂಗ್ ಮಾಡೋಣ ಅಂತ. ಬಟ್ ಆ ಥರ ಸೇವಿಂಗ್ ಆಗೋದಿಲ್ಲ, ಲಾಸ್ಟಲ್ಲಿ ಏನೂ ಉಳಿದಿರೋದಿಲ್ಲ ಸೇವಿಂಗ್ ಮಾಡೋದಕ್ಕೆ. ಸೇವಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಎಲ್ರಿಗೂ. ಫಸ್ಟ್ ಸ್ಯಾಲ್ರಿ ಬಂದ ತಕ್ಷಣ, ಫಸ್ಟ್ ಸ್ಯಾಲ್ರಿ ಬರುತ್ತಲ್ಲ ನಿಮಗೆ, 20% ಅಥವಾ 10% ಸೇವ್ ಮಾಡಿ. ಸಪ್ರೇಟಾಗಿ ಸೇವ್ ಮಾಡಿ. ಈ ರೀತಿ ಸೇವ್ ಮಾಡೋದ್ರಿಂದ ನಮ್ಮ ಅಮೌಂಟ್ ಸೇವ್ ಕೂಡ ಆಗುತ್ತೆ. ನೀವು ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಸ್ಯಾಲ್ರಿ ಬಂದ ತಕ್ಷಣ 20% ಅಥವಾ 10% ಸಪ್ರೇಟಾಗಿ ಎತ್ತಿಡಿ, ಸೇವಿಂಗ್ ಮಾಡಿ. ಅದನ್ನು ಯೂಸ್ ಮಾಡೋಕೆ ಹೋಗ್ಬೇಡಿ. ಸೇವಿಂಗ್ ಮಾಡಿ ಏನು ಉಳಿಯುತ್ತೆ ಅದನ್ನು ಮಾತ್ರ ಯೂಸ್ ಮಾಡಿ. ಯಾವ ರೀತಿ ಅಂದರೆ, ನಿಮಗೆ ಇವಾಗ 100 ರೂಪಿ ಸಿಗುತ್ತೆ ಅಂದರೆ ಅದರಲ್ಲಿ ನೀವು 10 ರೂಪಾಯಿ ಸಪ್ರೇಟಾಗಿ ಎತ್ತಿಡಿ. ಅದು ನಿಮಗೆ ಸೇವಿಂಗಲ್ಲಿ ಎತ್ತಿಡಿ. ಅಕಸ್ಮಾತ್ ನಿಮಗೆ 1000 ರೂಪಿ ಸ್ಯಾಲ್ರಿ ಇದೆ ಅಂದರೆ ಅದರಲ್ಲಿ 100 ರೂಪಿ ನೀವು ಸೇವ್ ಮಾಡಿ. ಈ ರೀತಿ ಸೇವ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಒಂದು ಚಿಕ್ಕ ಅಮೌಂಟು ದಿನದಿಂದ ದಿನಕ್ಕೆ ಒಂದು ದೊಡ್ಡ ಅಮೌಂಟಾಗಿ ಕನ್ವರ್ಟ್ ಆಗಿ ಇಲ್ಲೂ ಕೂಡ ತುಂಬ ಸೇವ್ ಆಗುತ್ತೆ. ಸೊ ಫಸ್ಟ್ ನಂಬರ್ ಗೋಲ್ಡನ್ ರೂಲ್, ಇದನ್ನು ನೀವು ಟ್ರೈ ಮಾಡಿ. ನಿಮ್ಮ ದಿನನಿತ್ಯದ ಲೈಫಲ್ಲಿ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಸೇವಿಂಗ್ ಮಾಡೋದು ತುಂಬಾ ವರ್ಕ್ ಆಗುತ್ತೆ. ರೂಲ್ ಬಂದರೆ ಏನು ನೀವು ಮಾಡಬೇಕು ಅಂದರೆ, ಸೆಕೆಂಡ್ ಒನ್ ಬಂದಂದರೆ, ನೀವೇನು ಖರ್ಚು ಮಾಡ್ತೀರಾ ಅದನ್ನು ನೋಟ್ ಡೌನ್ ಮಾಡಿ. ಒಂದು ನೀವು ಬುಕ್ ತೊಗೊಂಡು ನೋಟ್ ಡೌನ್ ಮಾಡಿ. ಡೈಲಿ ನೀವೇನೆಲ್ಲ ಖರ್ಚು ಮಾಡ್ತೀರಾ ಅದನ್ನು ಬರೆದಿಡಿ. ಅದು ಬರೆದಿಡೋದ್ರಿಂದ, ನೀವು ಬರೆದು ಇಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಲಾಸ್ಟ್ ಎಂಡ್ ಮಂತಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಲಾಸ್ಟ್ ಎಂಡ್ ಮಂತಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ನೀವು ಖರ್ಚು ಮಾಡಿದ್ದೀರಾ, ಏನು ಅವಶ್ಯಕತೆ ಇತ್ತಾ ಅಥವಾ ಇಲ್ವಾ ಅಂತ. ಅದರಲ್ಲಿ ಏನು ಎಕ್ಸ್ಟ್ರಾ ಖರ್ಚಿದೆ, ಎಕ್ಸ್ಟ್ರಾ ಖರ್ಚಿರೋದನ್ನು ನೀವು ಸರಿ ಮಾಡ್ಕೋಬೋದು. ಇರೋದನ್ನು ನೀವು ಸರಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದರಲ್ಲಿ ನೀವು ಏನೆಲ್ಲ ಖರ್ಚು ಮಾಡ್ತೀರಾ ಅದು ನಿಮಗೆ ಆಟೋಮೆಟಿಕ್ಕಾಗಿ ಕಾಣಿಸುತ್ತೆ ಬರೆದಿಡೋದ್ರಿಂದ. ಇದು ಬರೆದಿಡೋ ಅಭ್ಯಾಸ ಕೂಡ ನೀವು ಮಾಡ್ಕೊಳ್ಳಿ. ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಖರ್ಚು ನಿಮಗೆ ಗೊತ್ತಾಗುತ್ತೆ, ಎಷ್ಟು ಖರ್ಚು ಮಾಡ್ತಿದ್ದೀರಾ, ಎಷ್ಟು ಅನ್ನೆಸೆಸರಿಯಾಗಿ ಖರ್ಚಾಗಿದೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟ್ ಮಂತ್ ನೀವು ಅದನ್ನು ಸರಿ ಮಾಡ್ಕೋಬೋದು. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ಟ್ರೈ ಮಾಡಿ. ಅಂದ್ಬಿಟ್ಟು ಥರ್ಡ್ ಒನ್ ಏನಂದರೆ, ನೀಡ್ ವರ್ಸಸ್ ವಾಂಟ್. ಇದೇನಪ್ಪ ಅಂದರೆ, ನಿಮಗೆ ಏನು ಬೇಕು ಬೇಡವಾ ಅಂತ ನೀವು ತಿಳ್ಕೊಬೇಕು. ಮೊದಲು ನೀವೇನಾದರೂ ತಗೊಳ್ಳೋಕ್ಕಿಂತ ಮುಂಚೆ 2 ಸಲ ಯೋಚನೆ ಮಾಡಿ. ಫಸ್ಟು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ನನಗೆ ಅವಶ್ಯಕತೆ ಇದೆಯಾ, ನನಗೆ ಬೇಕಾ ಬೇಡವೋ ಅಂತ. ಯೋಚನೆ ಆದಮೇಲೆ ನೀವು ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ತಗೊಳ್ಳಿ, ಇಲ್ಲಾಂದರೆ ತಗೊಳೋದಕ್ಕೆ ಹೋಗಬೇಡಿ. ನೋಡಿ, ಯಾವಾಗಲೂ ಅಮೌಂಟ್ ಜಾಸ್ತಿ ಸೇವ್ ಆಗೋದು ಇಲ್ಲಿಂದಲೇ, ನೀಡ್ ವರ್ಸಸ್ ವಾಂಟಿಂದಲೇ. ನೀವೇನಾದರೂ ಇಲ್ಲಿ ಯೋಚನೆ ಮಾಡ್ದಂಗೆ ನಿಮ್ಗೆ ಏನು ಬೇಕು ಕಣ್ಣಿಗೆ ಕಾಣಿಸುತ್ತೆ ಅದನ್ನೆಲ್ಲ ತೊಗೊಂಡ್ರೆ ಇಲ್ಲೇ ಅರ್ಧ ಮನಿ ವೇಸ್ಟ್ ಆಗೋಗುತ್ತೆ. ಸೇವಿಂಗ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಸೊ ನೀವು ಇದನ್ನು ಏನಾದರೂ ತೊಗೋಬೇಕು ಅಂದರೆ 2-3 ಸರಿ ಯೋಚನೆ ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳೋದಕ್ಕೆ ಹೋಗಬೇಡಿ. ಇದು ಕೂಡ ನೀವು ಅಭ್ಯಾಸ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ. ಇನ್ನು ಫೋರ್ತ್ ಒನ್ ಏನಂದರೆ, ಸಾಲ ಯಾರ ಹತ್ರನೂ ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡಬೇಡಿ. ಆ್ಯಂಡ್ ಇ ಎಮ್ ಐ ಅಂತ ಅದ್ರ ಸವಾಸಕ್ಕೆ ಹೋಗೋದಕ್ಕೆ ಹೋಗಬೇಡಿ. ಸರಿನಾ? ಸಾಲ ಮಾಡಬೇಡಿ, EMI ತೊಗೋಬೇಡಿ. ಯಾಕಂದರೆ ಸಾಲ ಮಾಡಿದ್ರೆ ತೀರಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್
ನೀವು ಸಾಲ ತೀರಿಸೋದ್ರಲ್ಲೇ ಹೋಗುತ್ತೆ ನಿಮ್ದು ಅರ್ಧ ಅಮೌಂಟು, ಮತ್ತು ನೀವು ಸೇವಿಂಗ್ ಮಾಡೋದಕ್ಕೆ ಆಗಲ್ಲ. ಸೊ ಸಾಲ ಏನಾದರೂ ನೀವು ತಗೊಳ್ಳೇಬೇಕು, ಅಷ್ಟೊಂದು ಅವಶ್ಯಕತೆ ಇದೆ ಅಂದರೆ ಬೇಗ ನೀವು ತೊಗೊಂಡಿರೋ ಅಮೌಂಟ್ನ ನೀವು ಬೇಗ ಅವ್ರಿಗೆ ಯಾರ ಹತ್ರ ಸಾಲ ಮಾಡಿರ್ತೀರಾ ಅವರಿಗೆ ರಿಟರ್ನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ರಿಟರ್ನ್ ಮಾಡಿ ಬೇಗ, ನಿಮ್ಮ ಕೈಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರಿಟರ್ನ್ ಮಾಡಿ. ಮತ್ತು EMI ಚಿಕ್ಕ ಚಿಕ್ಕ ವಸ್ತುಗಳನ್ನು ತೊಗೊಳೋದಕ್ಕೆ, ಮೊಬೈಲ್ ಇರ್ಬೋದು, ಫ್ರಿಜ್, ವಾಷಿಂಗ್ ಮಿಷಿನ್ ಏನಾದರೂ ಆಗಲಿ, EMI ಇದೆ ಆರಾಮಾಗಿ ತೊಗೊಬಿಡ್ಬೋದು, ಆಮೇಲೆ ನಿಧಾನಕ್ಕೆ ಅಮೌಂಟ್ ಕಟ್ಬೋದು ಅಂತ ನೀವು ಅಂದ್ಕೊತೀರಾ. ಸೊ EMI ಸಹವಾಸ ಬೇಡ. ಯಾಕಂದರೆ EMIಲಿ ಎಷ್ಟು ಅಮೌಂಟ್ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಅಮೌಂಟ್ನ. ನಾವೇನೋ ಅವಾಗ ಬೇಕು ಅಂದ ತಕ್ಷಣ ತೊಗೊಂಡ್ಬಿಡ್ತೀವಿ ಆರಾಮಾಗಿ, ನಮ್ಗೇನು ಬೇಕು ಅದನ್ನು. ಮತ್ತು ಮಂತ್ಲಿ ನಮಗೆ ಟೆನ್ಷನ್ ಇರುತ್ತೆ, EMI ಹೇಗೆ ಕಟ್ಟೋದು, ಇಷ್ಟು ಕಟ್ಟಬೇಕಾ, ಸ್ವಲ್ಪ ಅಮೌಂಟ್ ಜಾಸ್ತಿನೇ ಕಟ್ಟಬೇಕಾಗುತ್ತೆ. ಸೊ EMI ಸಹವಾಸ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. 4ನೇ ಟಿಪ್ಸ್ ಬಂದು ಏನಪ್ಪ ಅಂದರೆ, ನೀವು ಎಮರ್ಜೆನ್ಸಿ ಅಮೌಂಟ್ ಬಿಲ್ಡ್ ಮಾಡಬೇಕು. ಯಾವಾಗಲೂ ನಿಮ್ಮ ಹತ್ರ ಎಮರ್ಜೆನ್ಸಿ ಅಮೌಂಟ್ ಅನ್ನೋದು ಇರಬೇಕು. ಯಾಕಂದರೆ ನಿಮಗೇನಾದರೂ ಹೆಲ್ತ್ ಇಶ್ಯೂ ಅಥವಾ ಮನೇಲಿ ಪ್ರಾಬ್ಲಮ್ಸ್ ಬಂದರೆ ನಿಮಗೆ ಸೇವ್ ಆಗುತ್ತೆ, ಲೈಫ್ ಸೇವ್ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ಎಮರ್ಜೆನ್ಸಿ ಫಂಡ್ ನೀವು ಮೇಂಟೈನ್ ಮಾಡಿ. 3 ರಿಂದ 6 ತಿಂಗಳು ನೀವು ಆರಾಮಾಗಿರಬೇಕು. ಏನು ಕೆಲಸ ಇಲ್ಲ ಅಂದರೆ, ಜಾಬ್ ಇಲ್ಲ ಅಂದರೆ ಆರಾಮಾಗಿರಬೇಕು, ಯಾವುದೇ ಟೆನ್ಷನ್ ಇಂದಲೇ. ಆ ರೀತಿ ಸ್ವಲ್ಪ ಅಮೌಂಟ್ 3 ರಿಂದ 6 ತಿಂಗಳು ಯೂಸ್ ಆಗೋ ಥರ ಅಮೌಂಟ್ ಎತ್ತಿಡಿ ಸಪ್ರೇಟಾಗೆ. ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಪ್ರಾಬ್ಲಮ್ಸ್ ಬಂದಾಗ. ಆವಾಗ ಟೆನ್ಷನ್ ಇರೋದಿಲ್ಲ ನಿಮಗೆ, ಎಲ್ಲಿಂದ ಅಮೌಂಟ್ ತರೋದು ಏನು ಅಂತ ಟೆನ್ಷನ್ ಇರೋದಿಲ್ಲ. ಸೊ ಎಮರ್ಜೆನ್ಸಿ ಅಮೌಂಟ್ ನಿಮ್ಮ ಹತ್ರ ಯಾವಾಗಲೂ ಇರಲೇಬೇಕು. 5th ಒನ್ ಬಂದು ಏನಪ್ಪ ಅಂದರೆ, ಇನ್ವೆಸ್ಟ್ಮೆಂಟ್ ಮಾಡೋ ರೂಲ್ ಅಭ್ಯಾಸ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ರೂಲ್, ಯಾಕಂದರೆ ಹಣ ಕೈಯಲ್ಲಿ ಇರೋದಿಲ್ಲ, ಮನೇಲೂ ಕೂಡ ಇರೋದಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋ ರೂಲ್ ನೀವು ಅಭ್ಯಾಸ ಮಾಡಿಕೊಂಡ್ರೆ RD ಇರ್ಬೋದು, RD, FD ಅಥವಾ PPF, SSY ಈ ರೀತಿ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಅಭ್ಯಾಸ ಮಾಡಿಕೊಂಡ್ರೆ ಸ್ವಲ್ಪನೇ ಅಮೌಂಟ್ ನೀವು ಇದರಲ್ಲಿ ಹಾಕ್ತಾ ಹೋದರೆ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ತುಂಬ ದಿನ ಆದಮೇಲೆ ಸೇವಿಂಗ್ ರೂಪದಲ್ಲಿ ಸಿಗುತ್ತೆ. ನಿಮ್ಗೆ ಹೆಲ್ಪ್ ಆಗ್ಬೋದು, ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು. ಸೊ ಈ ಥರ ಇನ್ವೆಸ್ಟ್ಮೆಂಟ್ ನೀವು ರೂಲ್ ಮಾಡ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡಿ, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅಮೌಂಟ್ ಚಿಕ್ಕದಾದರೂ ಪರವಾಗಿಲ್ಲ, ನೀವು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಲಾಸ್ಟಲ್ಲಿ ನಿಮಗೆ ದೊಡ್ಡದಾಗಿ ಅಮೌಂಟ್ ಸಿಗುತ್ತೆ. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. 6ನೇ ಟಿಪ್ ಬಂದು ಏನಂದರೆ, ಫಸ್ಟು ಇದನ್ನೆಲ್ಲ ನಾವು ಮಾಡಬೇಕು ಅಂದರೆ ಆರೋಗ್ಯವಾಗಿ ಇರಬೇಕು. ಆರೋಗ್ಯದಿಂದ ನಾವಿದ್ರೇ ಇದನ್ನೆಲ್ಲ ನಾವು ಮಾಡೋದಕ್ಕೆ ಸಾಧ್ಯ. ನಮ್ಮ ಆರೋಗ್ಯನೇ ಸರಿ ಇಲ್ಲ ಅಂದರೆ ನಾವೇನು ಮಾಡೋದಕ್ಕಾಗಲ್ಲ, ಇದರಲ್ಲಿ ಇರೋದಂಥದ್ದು ಏನೂ ಮಾಡೋದಕ್ಕಾಗಲ್ಲ. ಸೊ ಫಸ್ಟು ನಾವು ನಮ್ಮ ಆರೋಗ್ಯ ನೋಡ್ಕೊಳ್ಳೋಣ, ಆಮೇಲೆ ಇದ್ರ ಬಗ್ಗೆ ಗಮನ ಕೊಡೋಣ, ಲೈಫಲ್ಲಿ ಸ್ವಲ್ಪ ಸೇವಿಂಗ್ ಮಾಡ್ಕೊಳ್ಳೋಣ. ನಮ್ಮ ಫ್ಯೂಚರ್ಗೆ, ನಮ್ಮ ಮಕ್ಕಳು ಫ್ಯೂಚರ್ ಚೆನ್ನಾಗಿ ಇರಲಿ ಅಂತ ಸೇವಿಂಗ್ ಎಲ್ಲರೂ ಮಾಡೋಣ. ಈ ರೀತಿ ಟಿಪ್ಸ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಎಷ್ಟು ಲಕ್ಷ ಬೇಕಾದರೂ ಸೇವ್ ಮಾಡ್ಬೋದು, ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಆದರೆ ಕನ್ಸಿಸ್ಟೆನ್ಸಿ ಇರಬೇಕು, ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸ್ವಲ್ಪ ದಿನ ಫಾಲೋ ಮಾಡಿ ಆಮೇಲೆ ಬಿಟ್ಟರೆ, ಫಾಲೋ ಮಾಡಿ ಬಿಡೋದು ಈ ಥರ ಮಾಡಿದ್ರೆ ನಾವೇನು ಜೀವನದಲ್ಲಿ ಮಾಡೋದಕ್ಕಾಗೋದಿಲ್ಲ. ಸೊ ಈ ರೀತಿ ಎಲ್ಲ ನೀವು ಮೈಂಡ್ಸೆಟ್ಟಲ್ಲಿ ಇಟ್ಕೊಳ್ಳಿ, ಸೇವಿಂಗ್ ಮಾಡಿ, ನಿಮ್ಮ ಲೈಫ್ ನೀವೇ ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಲವ್ ಯು ಆಲ್, ಬಾಯ್ ಬಾಯ್ ಗೈಸ್.